ನಮ್ಮ ಭಾರತದ ಆತ್ಮಕ್ಕೆ ಘಾಸಿಗೊಳಿಸಿದಂಥ ಈ ರಾಕ್ಷಸ ಕುಲವನ್ನು ಮತ್ತು ಈ ರಾಕ್ಷಸ ಕುಲವನ್ನು ಸಾಕಿ ಸಲಹಿ ಭಾರತಕ್ಕೆ ನುಗ್ಗಿಸ್ತಾ ಇರುವಂಥವರ ನೆಲವನ್ನು ನೆಲಸಮ ಮಾಡದೇ ಇದ್ದರೆ ನಾವು ಭಾರತೀಯರಲ್ಲ. 140 ಕೋಟಿ ಜನರ ಒಂದು ಪ್ರತಿಜ್ಞೆಯನ್ನು ಸ್ವೀಕರಿಸ್ತಾ ಇದ್ದೇನೆ. ಯಾರು ನಮ್ಮ ಅಮಾಯಕ ನಿಶಸ್ತ್ರಧಾರಿಗಳಾದಂಥ ಪ್ರವಾಸಿಗರನ್ನ ಕೊಂದು ಕಳೆದಿದ್ದಾರೋ ಅಂಥ ರಾಕ್ಷಸರನ್ನ ಭಯೋತ್ಪಾದಕರನ್ನ ಹುಡುಕಿ ಹೊಡೆತೇವೆ. ಶತ್ರುಘ್ನ ಸಿನ್ಹಾ ಹೇಳ್ತಾರೆ, ಹಿಂದೂಗಳನ್ನ ಟಾರ್ಗೆಟ್ ಮಾಡಿ ಹೊಡೆಸಿದ್ದು ಮೋದಿ ಅಂತ. ಇವರಿಗೆ ಯಾವುದರಲ್ಲಿ ಹೊಡೆಬೇಕು, ಇವರನ್ನು ಯಾಕೆ ದೇಶದ್ರೋಹಿ ಕಾಯ್ದೆಯಲ್ಲಿ ಇವರನ್ನ ಜೈಲಿಗೆ ಹಾಕಬಾರ್ದು, ಇವರನ್ನ ಯಾಕೆ ವಿಚಾರಿಸಬಾರ್ದು, ಇವರನ್ನ ಗಡಿಪಾರಿ ಯಾಕೆ ಮಾಡಬಾರ್ದು? ಹಿಂದುತ್ವ ಅಂತ ಹೇಳಿದ್ರಿಂದ ಅಲ್ಪಸಂಖ್ಯಾತರಿಗೆ ಅಭದ್ರತೆ. ಏನು ಅಲ್ಪಸಂಖ್ಯಾತರಿಗೆ ಅಭದ್ರತೆ? ಇಡೀ ಪಾಕಿಸ್ತಾನದ ಪ್ರತಿಯೊಬ್ಬ ನಾಗರಿಕ ನಮಗೆ ಮೋದಿ ಅಂತ ನಾಯಕ ಬೇಕು, ನಾವು ಭಾರತಕ್ಕೆ ನಮ್ಮನ್ನು ಸೇರಿಸಿ ಅಂತ ಪ್ರತಿಭಟನೆ ಮಾಡ್ತಾರಲ್ಲಿ. ಪಾಕಿಸ್ತಾನದ ಮೀಡಿಯಾಗಳೇ ಹೇಳಿದ್ದಿದ್ದು, ನಮ್ಮ ಮೀಡಿಯಾಗಳಲ್ಲ. ಭಾರತದಂಥ ದೇಶದಲ್ಲಿ ಒಬ್ಬ ಮುಸ್ಲಿಂ ಬದುಕಲಿಕ್ಕೆ ಪುಣ್ಯ ಮಾಡಿರಬೇಕು ಅಂತ ಅಲ್ಲಿ ಅವ್ರು ಹೇಳ್ತಾರೆ. ಈ ಪಾಖಂಡಿಗಳಿಗೆ, ಕಾಂಗ್ರೆಸ್ನವರಿಗೆ ಇಲ್ಲಿ ಅಭದ್ರತೆಯಲ್ಲಿದ್ದಾರಂತೆ. ಅಭದ್ರತೆಯಲ್ಲಿದ್ದರು 88%ಕ್ಕೂ ಹೆಚ್ಚಿದ್ದಂಥ ಬಹುಸಂಖ್ಯಾತ ಹಿಂದೂಗಳು ನಿಮ್ಮ ಹಣೆ ಬರದಲ್ಲಿ, ನಿಮ್ಮ ಆಡಳಿತದಲ್ಲಿ. ಇಡೀ 75 ವರ್ಷದ ಭಾರತದಲ್ಲಿ ಪಾಕಿಸ್ತಾನ ಹಲವು 10 ಸಾರಿ ನಮ್ಮ ಮೇಲೆ ದಾಳಿ ಮಾಡಿರಬಹುದು, ಆದರೆ ಅದೆಲ್ಲ ದಾಳಿಗಿಂತ ಅತ್ಯಂತ ಭೀಭತ್ಸವಾದದ್ದು, ಈ ದೇಶಕ್ಕೆ ಅವಮಾನಕಾರಕವಾದಂಥದ್ದು. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನಲ್ಗೆ ಸ್ವಾಗತ. ಆ ಕ್ಷಣ ಬಂದಾಯಿತು. ಇದು ನಾನು ಹೇಳಿದ್ದಲ್ಲ. ಬಿಹಾರದ ಮಧುಬನಿಯಲ್ಲಿ ನಿಂತು ಬಿಹಾರದ ಮಣ್ಣಿನ ಸಾಕ್ಷಿಯನ್ನು ಹೊತ್ತು ಇಡೀ ಪ್ರಪಂಚಕ್ಕೆ ಇವತ್ತು ಮೋದಿಯವರು ಘೋಷಿಸಿದ್ದಾರೆ, ಭೀಷ್ಮ ಪ್ರತಿಜ್ಞೆಯನ್ನು ಮಾಡಿದ್ದಾರೆ. ಆ ದಿನಗಳು, ಆ ಕ್ಷಣಗಳು ಬಂದಾಗಿದೆ. ಹೊಕ್ಕಿ ಹೊಡೆತೇವೆ. ನಮ್ಮ ಭಾರತದ ಆತ್ಮಕ್ಕೆ ಘಾಸಿಗೊಳಿಸಿದಂಥ ಈ ರಾಕ್ಷಸ ಕುಲವನ್ನು ಮತ್ತು ಈ ರಾಕ್ಷಸ ಕುಲವನ್ನು ಸಾಕಿ ಸಲಹಿ ಭಾರತಕ್ಕೆ ನುಗ್ಗಿಸ್ತಾ ಇರುವಂಥವರ ನೆಲವನ್ನು ನೆಲಸಮ ಮಾಡದೇ ಇದ್ದರೆ ನಾವು ಭಾರತೀಯರಲ್ಲ. 140 ಕೋಟಿ ಜನರ ಒಂದು ಪ್ರತಿಜ್ಞೆಯನ್ನು ಸ್ವೀಕರಿಸ್ತಾ ಇದ್ದೇನೆ. ಪ್ರಪಂಚಕ್ಕೆ ಇವತ್ತು ಹೇಳ್ತಾ ಇದ್ದೇನೆ, ಕೇಳಿ. ಯಾರು ನಮ್ಮ ಅಮಾಯಕ ನಿಶಸ್ತ್ರಧಾರಿಗಳಾದಂಥ ಪ್ರವಾಸಿಗರನ್ನ ಕೊಂದು ಕಳೆದಿದ್ದಾರೋ ಅಂಥ ರಾಕ್ಷಸರನ್ನ ಭಯೋತ್ಪಾದಕರನ್ನ ಹುಡುಕಿ ಹೊಡೆತೇವೆ. ಇದು ನಾನು ಈ ಬಿಹಾರದ ಮಧುಬನಿಯ ಮಣ್ಣಿನಲ್ಲಿ ನಿಂತು ಪ್ರಪಂಚಕ್ಕೆ ನಾನಿವತ್ತು ಘೋಷಿಸ್ತಾ ಇದ್ದೇನೆ ಅನ್ನುವಂಥ ಒಂದು ಭೀಷ್ಮ ಪ್ರತಿಜ್ಞೆಯನ್ನು 140 ಕೋಟಿ ಜನ ಏನು ನಿರೀಕ್ಷೆ ಮಾಡ್ತಾ ಇದ್ರು. ಪಾಕಿಸ್ತಾನವನ್ನು ಹೊಕ್ಕಿ ಹೊಡೆಯಬೇಕು, ಪಾಕಿಸ್ತಾನ ಇವತ್ತು ಭೂಪಟದಿಂದ ಮಾಯ ಆಗಬೇಕು. ಅವರು ಇವತ್ತಿನ ನಂತರ ಇನ್ನು ಮುಂದೆ ನಮ್ಮ ಭಾರತದತ್ರ ಕಣ್ಣು ತೆಗೆಯಲಿಕ್ಕೂ ಕಣ್ಣು ಹಾಕಲಿಕ್ಕೂ ಅವರ ಕಣ್ಣುಗಳು ಇರಬಾರ್ದು, ಕಣ್ಣನ್ನು ಕೀಳಬೇಕು. ಈ ರೀತಿಯಲ್ಲಿ ಭಾರತದ ಪ್ರತಿ ಮೂಲೆಯಿಂದ ಈ ದರಿದ್ರ ಪಾಖಂಡಿ ಕಾಂಗ್ರೆಸ್ರು ಇಂಡಿ ಕೂಟವನ್ನು ಬಿಟ್ಬಿಡಿ. ಒಬ್ಬ ಜೋಭದ್ರ ಅವನು ಮಣ್ಣು ತಿಂತಾನೋ, ಅನ್ನ ತಿಂತಾನೋ, ಅಥವಾ ಇನ್ನೊಂದು ತಿಂತಾನೋ, ಈ ದೇಶದಲ್ಲಿ ಇದ್ದಾನೋ ಅಥವಾ ಪಾಕಿಸ್ತಾನದಿಂದಲೇ ಎಲ್ಲವೂ ಅವನಿಗೆ ಬರ್ತಾ ಇದೆಯೋ ನನಗೆ ಗೊತ್ತಿಲ್ಲ. ಮಹಾರಾಷ್ಟ್ರದಲ್ಲಿ ಮುಂಬೈನಲ್ಲಿ 26/11 ಇರ್ಬೋದು. ಕಾಮನ್ ಸಾಮಾನ್ಯ ಜನರು ಪ್ರಯಾಣಿಸುವ ರೈಲನ್ನು ಸರಣಿಯಾಗಿ ಬಾಂಬ್ ಸ್ಫೋಟ ಮಾಡಿದ್ದಂಥದ್ದಿರ್ಬೋದು. ಏನು ಬೇಕು? ಅಂಥ ಒಂದು ದುಷ್ಕೃತ್ಯದ ನಾಡಾದಂಥ ಅದೇ ಮಹಾರಾಷ್ಟ್ರದಿಂದ ಒಬ್ಬ ಕಾಂಗ್ರೆಸ್ಸಿನ ಪುಡಾರಿ ಹೇಳ್ತಾನೆ, ಸತ್ತವರಿಗೆ ಮೋದಿ ಗೋಮೂತ್ರವನ್ನು ಕುಡಿಸಿ ಬದುಕಿಸ್ತಾರಾ ಅಂತ ಕೇಳ್ತಾನೆ. ಏನು ಮಾಡಬೇಕು ಇವರಿಗೆ? ಸಿದ್ದರಾಮಯ್ಯ ಇರ್ಬೋದು, ರಾಹುಲ್ ಗಾಂಧಿ ಇರ್ಬೋದು, ಅಥವಾ ಇಂಥ ಇಂಡಿ ಕೂಟದ ಪಾಖಂಡಿಗಳು ಇವತ್ತು ಪಾಕಿಸ್ತಾನದ ಮಾಧ್ಯಮದಲ್ಲಿ ವಿಜೃಂಭಿಸ್ತಾ ಇದ್ದಾರೆ. ಕಾರಣ ಏನು ಗೊತ್ತಾ? ಪೆಹಲ್ಗಾಮ್ನಲ್ಲಿ ಭದ್ರತಾ ವೈಫಲ್ಯ, ದೇಶದ ಭದ್ರತಾ ವೈಫಲ್ಯದಿಂದ ನುಗ್ಗಿ ಹೊಡೆದಂಥ ಭಯೋತ್ಪಾದಕರನ್ನು ಒಂದು ರೀತಿಯಲ್ಲಿ ಪರೋಕ್ಷವಾಗಿ
ಅವರನ್ನು ಬೆಂಬಲಿಸ್ತಾ ಇರುವಂಥ ಈ ದೇಶದ್ರೋಹಿಗಳು, ಈ ಪಾಖಂಡಿಗಳು, ಈ ರಾಕ್ಷಸರು, ದೇಶದ ಒಳಗಿನ ಭಯೋತ್ಪಾದಕರು ಪಾಕಿಸ್ತಾನದ ಮಾಧ್ಯಮದಲ್ಲಿ ಮಿಂಚುತ್ತಾ ಇದ್ದಾರೆ. ಇದರ ಮಧ್ಯೆ ಪಂಚಾಯತ್ ರಾಜ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಪ್ರಧಾನಿ ಮೋದಿಯವರು ಬಿಹಾರದ ಮಣ್ಣಿನಲ್ಲಿ ನಿಂತು ಈ ಸಾರಿ ನಮ್ಮನ್ನು, ನಮ್ಮ ಅಮಾಯಕರನ್ನು ಟಾರ್ಗೆಟ್ ಮಾಡಿ ಬೀಭತ್ಸವಾಗಿ ಅಮಾನುಷವಾಗಿ ಏನು ಕೊಂದಾಕಿದಾರಲ್ಲ, ಅವರ ಇಡೀ ಕುಟುಂಬದ ನೋವಿನ ಸಾಕ್ಷಿಯಾಗಿ ಹೇಳ್ತಾ ಇದ್ದೇನೆ ಕೇಳಿ. ಇಡೀ ಭಯೋತ್ಪಾದಕರನ್ನು ಹೊಕ್ಕಿ ಹೊಕ್ಕಿ ಹುಡುಕಿ ಹುಡುಕಿ ಹೊಡೆತೇವೆ ಅಷ್ಟೇ ಅಲ್ಲ, ಆ ಭಯೋತ್ಪಾದಕರನ್ನು ಸಾಕುವಂಥ, ಪ್ರಾಯೋಜಿಸಿದಂಥ, ಸಲಹಿಸ್ತಾ ಇದ್ದಂಥ ಆ ನೆಲವನ್ನು ನೆಲಸಮ ಮಾಡ್ತೇವೆ ಅನ್ನುವಂಥ ಒಂದು ಪ್ರತಿಜ್ಞೆಯನ್ನು ಮೋದಿಯವರು ಕೈಗೊಂಡಿದ್ದಾರೆ. 22 अप्रैल को जम्मू कश्मीर के पहलगाम में आतंकियों ने मासूम देशवासियों को जिस बेरहमी से मारा है, उससे पूरा देश व्यथित है. कोटि कोटि देशवासी दुखी हैं. सभी पीड़ित परिवारों के इस दुख में पूरा देश उनके साथ खड़ा है. जिन परिवारजनों का अभी इलाज चल रहा है, वे जल्द स्वस्थ हो, इसके लिए भी सरकार हर प्रयास कर रही है. इस आतंकी हमले में किसी ने अपना बेटा खोया, किसी ने अपना भाई खोया, किसी ने अपना जीवन साथी खोया है. ये हमला सिर्फ निहत्थे पर्यटकों पर नहीं हुआ है. देश के दुश्मनों ने भारत की आत्मा पर हमला करने का दुस्साहस किया है. मैं बहुत स्पष्ट शब्दों में कहना चाहता हूं, जिन्होंने ये हमला किया है, उन आतंकियों को और इस हमले की साजिश रचने वालों को उनकी कल्पना से भी बड़ी सजा मिलेगी. अब आतंकियों की बची खुची जमीन को भी मिट्टी में मिलाने का समय आ गया है. ಕ್ಷಣಗಣನೆ ಆರಂಭ ಆಗಿದೆ. INS ನೌಕೆ ಸಮುದ್ರ ಮಧ್ಯದಿಂದ 70 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಯಾವುದೇ ರೀತಿಯ ಕ್ಷಿಪಣಿಯನ್ನು ಹೊಡೆದು ಉಳಿಸುವಂಥ ಪ್ರಯೋಗವನ್ನು ಕೈಗೊಂಡಿದೆ. ಇಡೀ ಭಾರತ ಪಾಕಿಸ್ತಾನದ ಗಡಿಯಲ್ಲಿ ಸೇನಾ ಕಾರ್ಯಾಚರಣೆ, ತಾಲೀಮು, ಪ್ರಯೋಗ ಆರಂಭಗೊಂಡಿದೆ. ನಿನ್ನೆ ಅನೌನ್ಸ್ಮೆಂಟ್ ಆಯಿತು, ಇವತ್ತು ಟ್ರಯಲ್ ನಡೀತಾ ಇದೆ. ಪ್ರಾಯಶಃ ಯಾವ ಹೊತ್ತಿಗೂ ಇಡೀ ಈ ನರರಾಕ್ಷಸರನ್ನು ಹೆಡೆಮುರಿ ಕಟ್ಟುವುದಲ್ಲ, ಇಡೀ ನರರಾಕ್ಷಸರನ್ನು ನೆಲಸಮಗೊಳಿಸ್ತೇವೆ ಅಂತ ಹೇಳಿದ ಮೋದಿಯವರ ಕಾರ್ಯಾಚರಣೆ ಯಾವ ಕ್ಷಣದಲ್ಲೂ ಆರಂಭ ಆಗ್ಬೋದು. ಅದರ ಮಧ್ಯೆ ನಮಗೆ ಪಾಕಿಸ್ತಾನದ ಪ್ರಾಯೋಜಿತ ನರರಾಕ್ಷಸರು, ಭಯೋತ್ಪಾದಕರು ನೇರವಾಗಿ ಕಣ್ಣಿಗೆ ಕಾಣ್ತಾರೆ. ಆದರೆ ರಾಜಕೀಯದ ಕಾರಣಕ್ಕಾಗಿ ಮೋದಿಯವರನ್ನು ಯಾವುದೇ ಕಾರಣಕ್ಕಾದರೂ ಅವರನ್ನು ಟಾರ್ಗೆಟ್ ಮಾಡಬೇಕು ಅನ್ನುವಂಥ ಕಾರಣಕ್ಕಾಗಿ ಕಾಂಗ್ರೆಸ್ಸು ಮತ್ತು ಇಂಡಿ ಕೂಟ ಮೊಸರಲ್ಲಿ ಕಲ್ಲು ಹುಡುಕ್ತಾ ಇದೆ. ಭಾರತ ಇಡೀಯದಾಗಿ ಶೋಕಾಚರಣೆಯಲ್ಲಿ, ಸತ್ತ ಮೌನದಲ್ಲಿ ಮುಳುಗಿ, ಇಡೀ ಪ್ರತಿಕಾರದ, ಪ್ರತಿಭಟನೆಯ, ಪ್ರತ್ಯಾಘಾತದ ಆಕ್ರೋಶದಲ್ಲಿ ಮುಳುಗುತ್ತಾ ಇದ್ದರೆ, ಇದೇ ಕಾಂಗ್ರೆಸ್ಸಿಗರು, ಇದೇ ಶತ್ರುಘ್ನ ಸಿನ್ಹಾನಂಥ ದೇಶದ್ರೋಹಿಗಳು ಬಾಯಿಗೆ ಬಂದ ಹಾಗೆ ಮಾತಾಡ್ತಾರೆ. ಶತ್ರುಘ್ನ ಸಿನ್ಹಾ ಹೇಳ್ತಾರೆ, ಹಿಂದೂಗಳನ್ನು ಟಾರ್ಗೆಟ್ ಮಾಡಿ ಹೊಡೆಸಿದ್ದು ಮೋದಿ ಅಂತ. ಇವರಿಗೆ ಯಾವುದರಲ್ಲಿ ಹೊಡೆಬೇಕು, ಇವರನ್ನು ಯಾಕೆ ದೇಶದ್ರೋಹಿ ಕಾಯ್ದೆಯಲ್ಲಿ ಇವರನ್ನು ಜೈಲಿಗೆ ಹಾಕಬಾರ್ದು,
ಇವರನ್ನು ಯಾಕೆ ವಿಚಾರಿಸಬಾರ್ದು? ಇವರನ್ನು ಗಡೀಪಾರು ಯಾಕೆ ಮಾಡಬಾರ್ದು? ಇವರು ಮತ್ತೆ ಸಿನಿಮಾ ನಟ ಬೇರೆ, ಸಾರ್ವಜನಿಕ ಜೀವನದಿಂದ ಬಂದವರು. ಮಗಳನ್ನು ಯಾವುದೋ ಮುಸ್ಲಿಮನಿಗೆ ಮದುವೆ ಮಾಡಿಕೊಟ್ಟಿದ್ದೇವೆ ಅನ್ನೋ ಕಾರಣಕ್ಕಾಗಿ ಇವತ್ತು ಮುಸ್ಲಿಂ ಭಯೋತ್ಪಾದಕರ ಪರವಾಗಿ ನಿಂತಿದ್ದಾರೆ ಈ ಪಾಖಂಡಿಗಳು. ಇದರ ಮಧ್ಯೆ ಇಡೀಯದಾಗಿ ಭಾರತ ಸರ್ಕಾರ ಯುದ್ಧ ಸನ್ನಾಹದಲ್ಲಿ ಸಂಪೂರ್ಣವಾದ ತಯಾರಿಯನ್ನು ಮಾಡಿಕೊಳ್ತಾ ಇದೆ. ಪಾಕಿಸ್ತಾನ ಎಂಥ ಒಂದು ಭೀಭತ್ಸವಾದಂಥ ಒಂದು DNA ಹೊಂದಿದೆ ಅಂತಂದರೆ, ಪಾಕಿಸ್ತಾನದ ಹೈಕಮಿಷನರ್ ಅಥವಾ ಎಂಬೇಸಿಗೆ ಇವತ್ತು ಒಬ್ಬ ಅನಾಮಿಕ ಗಡ್ಡಧಾರಿ ಪುಟಗೋಸಿ ನನ್ನ ಮಗ, ಅವನು ಕೇಕನ್ನು ತಗೊಂಡೋಗ್ತಾ ಇದ್ದಾನೆ. ಮಾಧ್ಯಮಗಳಲ್ಲೆಲ್ಲ ಇವತ್ತದು ಪ್ರಸಾರ ಆಗಿದೆ. ಅವನನ್ನು ಮಾಧ್ಯಮಗಳು ಮುತ್ತು ಕೇಳಿದವು, ಏನಕ್ಕೆ, ಯಾಕೆ, ಯಾವ ಸಂಭ್ರಮಕ್ಕಾಗಿ ಅಂತ ಕೇಳಿದರು. ಆದರೆ ಅವನು ಬಾಯಿ ಬಿಟ್ಟಿಲ್ಲ, ಓಡಿ ಹೋದ. ಅಂದರೆ ಭಾರತ ಇವತ್ತು ಇಡೀಯದಾಗಿ 27 ಜನ ಪ್ರವಾಸಿಗರಿಗೆ ಎದೆಗೆ ಗುಂಡಿಟ್ಟು ಕೊಂದಂಥ ಈ ಭೀಭತ್ಸ ಘಟನೆಯಲ್ಲಿ ಶೋಕದಲ್ಲಿ ಮುಳುಗಿದೆ, ಪ್ರತೀಕಾರದಲ್ಲಿ ಜ್ವಾಲಾಗ್ನಿಯಲ್ಲಿ ಸಿಡಿತಾ ಇದೆ. ಅಂಥ ಸಂದರ್ಭದಲ್ಲಿ ಪಾಕಿಸ್ತಾನದ ಎಂಬೆಸಿಯಲ್ಲಿ ಸಂಭ್ರಮಾಚರಣೆ. ಆದರೆ ಪಾಕಿಸ್ತಾನದ ಈ ಹೆಡೆಮುರಿ ಕಟ್ಟುವ ಕೆಲಸ ನಿನ್ನೆಯಿಂದೇನು ಆಗಿದೆ. ಪಾಕಿಸ್ತಾನ ಇಡೀಯದಾಗಿ ಅದರ್ತಾ ಇದೆ. ಪಾಕಿಸ್ತಾನ ಇಡೀಯದಾಗಿ ಕುಸಿದು ಹೋಗಿದೆ. ಪಾಕಿಸ್ತಾನ ಎಮರ್ಜೆನ್ಸಿ ಮೀಟಿಂಗನ್ನು ಕರೆದಿದೆ. ಯಾಕೆ ಅಂತಂದರೆ 60 ವರ್ಷಗಳಿಂದ ಚಾಲ್ತಿಯಲ್ಲಿದ್ದಂಥ ಈ ಸಿಂಧ್ ನದಿಯ ಒಪ್ಪಂದ ಏನಿದೆಯಲ್ಲ, ಅದನ್ನು ಇವತ್ತು ಸಸ್ಪೆಂಡ್ನಲ್ಲಿ ಇಡಲಾಗಿದೆ. ಅಲ್ಲಿ ಅರ್ಧ ಪಾಕಿಸ್ತಾನಕ್ಕೆ ಕುಡಿಲಿಕ್ಕೆ ನೀರು ಇದೇ ಸಿಂಧ್ ನದಿಯದ್ದು. 80% ನೀರನ್ನು ಪಾಕಿಸ್ತಾನಕ್ಕೆ ನಾವು ಕೊಡ್ತಾ ಇದ್ದೆವು. ಆದರೂ ಕೂಡ ಅಂತರ್ಜಲ ಬತ್ತಿ ಹೋದಂಥ ಪಾಕಿಸ್ತಾನದಲ್ಲಿ, ಬಡತನ ಕಾಲುಮುರಿದ ಬಿದ್ದಂಥ ಪಾಕಿಸ್ತಾನದಲ್ಲಿ ಇವತ್ತು ಸಿಂಧ್ ನದಿಯ ಈ ಒಪ್ಪಂದವನ್ನು ಸಸ್ಪೆಂಡ್ ಮಾಡಿದ್ದಿದೆಯಲ್ಲ, ಅಮಾನತು ಮಾಡಿದ್ದು, ಅವರಿಗೆ ಗುಟುಕು ನೀರಿಲ್ಲದೆ ಸಾಯುವ ಪರಿಸ್ಥಿತಿ. ಅದಕ್ಕಾಗಿಯೇ ಇಡೀ ಪಾಕಿಸ್ತಾನದಲ್ಲಿ ಜನಸಾಮಾನ್ಯರು ಸೇನೆಯನ್ನು ಮತ್ತು ಅಲ್ಲಿಯ ಸರ್ಕಾರವನ್ನು ಹಿಡಿ ಶಾಪ ಹಾಕಿ ಬೀದಿಗಿಳಿದು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇಲ್ಲಿ ನಮ್ಮ ರಾಷ್ಟ್ರಪತಿಗಳನ್ನು ಅಮಿತ್ ಶಾ ಮತ್ತು ಜೈಶಂಕರ್ 30 ನಿಮಿಷಗಳ ಕಾಲ ಭೇಟಿಯಾಗಿದ್ದಾರೆ. ಯಾವುದೇ ರೀತಿಯ ಈ ಯುದ್ಧ ಕಾಲದಲ್ಲಿ, ಇಂಥ ಒಂದು ಕಾಠಿಣ್ಯವಾದ ಪರಿಸ್ಥಿತಿಯಲ್ಲಿ ಸಂಪುಟ ಯಾವ ನಿರ್ಧಾರ ತೆಗೆದುಕೊಳ್ತಾ ಇದೆ ಅಥವಾ ಇನ್ನೇನು ಮಾಡ್ತಾ ಇದೆ, ಇನ್ನೇನು ಮಾಡಲಿಕ್ಕೆ ಮುಂದಾಗಿದೆ, ಇದೆಲ್ಲವನ್ನ ವಿವರಗಳನ್ನು ರಾಷ್ಟ್ರಪತಿಗಳಿಗೆ ಕೊಡಬೇಕು. ರಾಷ್ಟ್ರಪತಿಗಳ ಅನುಮತಿಯನ್ನು ಪಡ್ಕೋಬೇಕು. ಇದು ಸಂಪ್ರದಾಯ. ಆ ಎಲ್ಲ ಕೆಲಸಗಳು ನಡೀತಾ ಇದೆ. ವಿದೇಶಾಂಗ ಕಚೇರಿಯಲ್ಲಿ ತುರುಸಿನ ಕಾರ್ಯಾಚರಣೆ ನಡೀತಾ ಇದೆ. ಇನ್ನು INS ನೌಕೆ ಕ್ಷಿಪಣಿ ಪರೀಕ್ಷೆಯನ್ನು ಮಾಡಿದೆ. ಗಡಿಗಳಲ್ಲಿ ಸೇನಾ ಪರೀಕ್ಷಾ ತಾಲೀಮನ್ನು ನಡೆಸ್ತಾ ಇದೆ. ಪೆಹಲ್ಗಾಮ್ಗೆ ಇವರೇನು ಕಾಂಗ್ರೆಸ್ಸಿನ ಈ ಪುಟಗೋಸಿಗಳು ಹೇಳಿದ್ರಲ್ಲ, ಭದ್ರತಾ ವೈಫಲ್ಯ ಅಂತಂದರೆ ಇವರದೇ ಭಾವನೆಂಟ ಇರುತ್ತಾನೆ ಅಲ್ಲಿ. ಉಮರ್ ಅಬ್ದುಲ್ಲಾ ಅವರದೇ ಸರ್ಕಾರ ಇರುತ್ತಾನೆ. ಸ್ಥಳೀಯ ಭದ್ರತೆ ಮತ್ತು ಸ್ಥಳೀಯ ಪ್ರವಾಸಿಗರ ರಕ್ಷಣೆಯನ್ನು ಯಾರು ಮಾಡಬೇಕು? ಕೇಂದ್ರ ಸರ್ಕಾರ ಮಾಡಬೇಕಾ? ಉಮರ್ ಅಬ್ದುಲ್ಲಾ ಮಾಡಬೇಕಾ? ಉಮರ್ ಅಬ್ದುಲ್ಲನ ವೈಫಲ್ಯ ಇದು. ಇಂಡಿಕೂಟದ ಸದಸ್ಯರಲ್ಲ, ಅವರ ಹತ್ರ ಕೇಳಿ. ಇದೇ ನಮ್ಮ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರು ಗ್ರೌಂಡಿನ ರಿಯಾಲಿಟಿಯನ್ನು ಅರ್ಥ ಮಾಡ್ಕೊಳ್ದೇನೆ ಯುದ್ಧ ಅಲ್ಲಿ ಇದನ್ನು ಏನೋ ಚುನಾವಣೆ ಮಾಡಿ ಅಂತ ಏನು ಘೋಷಿಸಿದ್ರಲ್ಲ, ಈ ಇಂಡಿಕೂಟದವರು ಕಾಂಗ್ರೆಸ್ನವರು ಒಂದು ಅರ್ಜಿ ಹಾಕಿದ್ರು ಅಂತ. ಅದೇ ಸರ್ಕಾರ ಹೇಳಿತು ಅಲ್ಲಿ ಚುನಾವಣೆಯನ್ನು ಮಾಡಲಿಕ್ಕೆ ಇವತ್ತು ಪರಿಸರ ಗ್ರೌಂಡ್ ರಿಯಾಲಿಟಿ ಪ್ರಸಕ್ತವಾಗಿಲ್ಲ, ಕೇಳಲಿಲ್ಲ. ಇದನ್ನೇ ಧನ್ಕರ್ ಅವರು ಹೇಳಿದ್ದು. ಶಾಸಕಾಂಗದ ಮೇಲೆ ನ್ಯಾಯಾಂಗದ ತುರುಸಿನ ಕಾರ್ಯಾಚರಣೆ ಮುಂದುವರೆದರೆ, ಈ ಕ್ಷಿಪಣಿ ದಾಳಿ ಆದರೆ ದೇಶ ಬರ್ಬಾದಾಗೋಗುತ್ತೆ, ಪ್ರಜಾಪ್ರಭುತ್ವ ನಾಶ ಆಗೋಗುತ್ತೆ. ಸಂಸತ್ತನ್ನು, ವಿಧಾನಸಭೆಯ ಬಾಗಿಲನ್ನು ಮುಚ್ಚಿಬಿಡಿ. ದುಬೆ ಹೇಳಿದ್ದನ್ನೇ. ಇದೇ ಸುಪ್ರೀಂ ಕೋರ್ಟಿನ ಅನಾಹುತ ಸರಿಯಾದ ರೀತಿಯಲ್ಲಿ ಗ್ರೌಂಡ್ ರಿಯಾಲಿಟಿಯನ್ನು ಅರ್ಥ ಮಾಡ್ಕೊಳ್ದೇನೆ ಅಲ್ಲಿ ಚುನಾವಣೆ ಮಾಡಿ ಅಂತ ತೀರ್ಪು ಕೊಟ್ಟದ್ರ ಹಣೆಬರ ಇವತ್ತು ದೇಶ ಅನುಭವಿಸ್ತಾ ಇದೆ.
ಒಂದು ಶಾಂತಿ, ಸುವ್ಯವಸ್ಥೆ, ಭದ್ರತೆ ಎಲ್ಲವನ್ನ ತರಲಿಕ್ಕೆ ಅಲ್ಲೊಂದು ಸಮರೋಪಾದಿಯ ಕೆಲಸಗಳು ನಡೀತಾ ಇತ್ತು. ಅದು ಇನ್ನೊಂದು 2 ವರ್ಷವೋ 3 ವರ್ಷವೋ ಬಿಟ್ಟಿದ್ದಿದ್ರೆ ಅಲ್ಲಿ ಒಂದು ಹಂತದ ಇಡೀದಾದಂಥ ವಾತಾವರಣವನ್ನು ಕೇಂದ್ರ ಸರ್ಕಾರ ಸಿದ್ಧಗೊಳಿಸ್ತಾ ಇತ್ತು, ನೆಲೆಗೊಳಿಸ್ತಾ ಇತ್ತು. ಅಷ್ಟೊತ್ತಿಗೆ ಚುನಾವಣೆ ಆಯಿತು. ಈ ದೇಶದ್ರೋಹಿ ಸರ್ಕಾರ ಅಲ್ಲಿ ಬಂದು ಕೂತಿದೆ. ಅದು ಮೊದಲೇ ಪಾಕಿಸ್ತಾನದೊಟ್ಟಿಗೆ ಎಲ್ಲ ಗುಪ್ತ ಸಮಾಲೋಚನೆಯ ಮಾಡುವಂಥ ಫಾರೂಕ್ ಅಬ್ದುಲ್ಲಾ, ಒಮರ್ ಅಬ್ದುಲ್ಲಾ ಅವರ ಕುಟುಂಬ ಅದು ಏನು ಮಾಡಿತ್ತು? ಇದನ್ನೇ ಮಾಡ್ಬೋದು. ಅದು ನುಸುಳುಕೋರರಿಗೆ ರಹದಾರಿಯನ್ನು ಕೊಟ್ಟದ್ದು ಇವತ್ತಿನವರೆಗೆ 75 ವರ್ಷದಲ್ಲಿ ಯಾರು ಅಂತ ಪ್ರತಿಯೊಬ್ಬ ಭಾರತೀಯನ ಕೇಳಿದ್ರು ಗೊತ್ತಾಗುತ್ತೆ. ಅದೇ ನಾಯಿಗಳಿವತ್ತು ಮಾತಾಡ್ತಾ ಇವೆ, ಅದೇ ನಾಯಿಗಳಿವತ್ತು ಬೊಗಳ್ತಾ ಇವೆ. ಭದ್ರತಾ ವೈಫಲ್ಯ ಅಂತವೆ, ಗೋಮೂತ್ರ ಕುಡಿಸಿ ಸತ್ತವರನ್ನು ಬದುಕಿಸ್ತಾರ ಮೋದಿ ಅಂತ ಕೇಳ್ತಾರಲ್ಲ, ಇವರು ಮನುಷ್ಯರ, ಭಾರತೀಯರ? ಇವ್ರಿಗೆ ಹೆಂಡತಿ ಮಕ್ಕಳಿಲ್ವಾ? ಇವರ ಕುಟುಂಬಿಕರು ಯಾರಾದ್ರು ಸತ್ತಿದ್ರೆ ಅಲ್ಲಿ ಇಂಥ ಮಾತಾಡ್ತಾ ಇದ್ರ ಇವರು? ಎಂಥ ನೀಚತನದ ಪರಮಾವಧಿ ಇದು, ನೀಚತನದ ಪರಮಾವಧಿ. ಒಂದು ಕಡೆ ಮೋದಿಯವರು ಇಡೀ ದೇಶದ ಜನರ ಪರವಾಗಿ ಮಾತಾಡ್ತಾ ಇದ್ದಾರೆ. ಪ್ರತಿಕಾರದ, ಪ್ರತಿಭಟನೆಯ, ಪ್ರತಿದಾಳಿಯ ಆ ಒಂದು ಆಸ್ಫೋಟದ ಅಗ್ನಿ ಜ್ವಾಲೆಯಲ್ಲಿ ಅವರು ನಡುಗ್ತಾ ಇದ್ದಾರೆ. ದೇಶದ ಪರವಾಗಿ ಆಸ್ಫೋಟಿಸಲಿಕ್ಕೆ ಕ್ಷಣವನ್ನು ಗಣಿಸ್ತಾ ಇದ್ದಾರೆ. ಆದರೆ ಈ ಕಳ್ಳರು ಭದ್ರತಾ ಲೋಪ ಅಂತೆ, ಸಂಜಯ್ ರಾವತ್ನಂಥ ಕಿಡಿಗೇಡಿ, ಭ್ರಷ್ಟ, ಗೋಮೂತ್ರವನ್ನು ಕುಡಿಸಿ ಸತ್ತವರನ್ನು ಬದುಕಿಸ್ತಾರ ಮೋದಿ ಅಂತ ಕೇಳುವಂಥ ಮಾತನಾಡ್ತಾರಲ್ಲ, ಇವರ ನಾಲಿಗೆಯನ್ನು ಕತ್ತರಿಸಬೇಡವಾ? ಇಂಥ ಸಂದರ್ಭದಲ್ಲಿ ಆ ಸತ್ತ ಮನೆಯವರ ಶೋಕವನ್ನು ಅರ್ಥ ಮಾಡ್ಕೊಳ್ಳದೇನೆ ಈ ರೀತಿ ಮಾತಾಡ್ತಾರೆ ಅಂತಾದರೆ, ರಾಹುಲ್ ಗಾಂಧಿ ವಿದೇಶಕ್ಕೆ ಹೋದಾಗೆಲ್ಲ ದೇಶದಲ್ಲಿ ಬಾಂಬ್ ಬೀಳ್ತದೆ, ಅದು ಯಾಕೆ ಅಂತ ಪ್ರಶ್ನೆ ಮಾಡಬೇಕು. ವಿದೇಶದಲ್ಲಿ ನಿಂತು ಪಾಕಿಸ್ತಾನದ ಭಯೋತ್ಪಾದಕರೊಟ್ಟಿಗೆ ಕೂತು ಮಾತಾಡ್ತಾರಲ್ಲ ನಿಮ್ಮ ನಾಯಕ, ಅದನ್ನು ಪ್ರಶ್ನೆ ಮಾಡಿ ಮೊದಲು. ಶತ್ರುಘ್ನ ಸಿನ್ಹಾನನ್ನು ಇಡೀದಾಗಿ ಚಿತ್ರರಂಗ ಈಗಾಗಲೇ ಮರ್ತೋಗಿ ಆಗಿದೆ. ಅಧಿಕಾರಕ್ಕಾಗಿ ಕಾಂಗ್ರೆಸ್ಸಿಗೆ ಬಂದವರು ನೀವು BJPಯನ್ನು ಬಿಟ್ಟು. ಈಗ ಮಗಳು ಮುಸ್ಲಿಮರನ್ನು ಮದುವೆಯಾಗಿದ್ದಾರೆ ಅನ್ನೋ ಕಾರಣಕ್ಕಾಗಿ ಮುಸ್ಲಿಂ ಭಯೋತ್ಪಾದಕರನ್ನೇ ಉಗೆ ಅಂತೀರಿ. ನೀವು ಒಂದು ಸಾರ್ವಜನಿಕ ವ್ಯಕ್ತಿ, ನೀವು ಸಿನಿಮಾ ನಟ, ಸಾರ್ವಜನಿಕರ ಹಣವನ್ನು, ಅದರ ಋಣವನ್ನು ತಿಂದು ಬದುಕಿದಂಥವ್ರು ನೀವು. ಈ ದೇಶದ ಇಡೀದಾದಂಥ ಸಂಪತ್ತನ್ನು ಅನುಭವಿಸಿದವರು ನೀವು. ಇವತ್ತು ದೇಶದ್ರೋಹಿತನದ ಮಾತಾಡ್ತೀರಿ. ಮೋದಿಯವರೇ ಹಿಂದೂಗಳನ್ನು ಹೊಡೆದೋಳಿಸಿದಾರಂತೆ. ಏನು ಲಾಜಿಕ್ ಇದೆ ನಿಮ್ಮ ಹತ್ರ? ಏನು ಸಾಕ್ಷ್ಯ ಇದೆ? ಏನು ರಾಜಕಾರಣಿಗಳು ಅಂತಂದರೆ, ಸಿನಿಮಾ ನಟರು ಅಂತಂದರೆ ಏನು ಬೇಕಾದರೂ ಬೊಗಳು ಬಿಡ್ಬೋದನು? ಜನ ನಿಮ್ಮನ್ನು ಅಟ್ಟಾಡಿಸಿ ಹೊಡಿತಾರೆ, ನೆನ್ಪಿಡಿ. ಇಂಥ ಅಮಾನುಷವಾದ ಘಟನೆಯ ಮಧ್ಯೆಯೂ ರಾಜಕೀಯ ಮಾಡುವ, ಮೋದಿಯವರನ್ನು ಒಂದು ಅಸ್ಥಿರಗೊಳಿಸುವ ಕೆಲಸವನ್ನು ಮಾಡ್ತಿರಲ್ಲ. ಪ್ರಥಮವಾಗಿ ಒಂದು ಪ್ರೆಸ್ ಮೀಟ್ ಕರೆದ್ರು ಖರ್ಗೆ ಅವರು. ಪೆಹಲ್ಗಾಮ್ನಲ್ಲಿ ಆದಂಥ ಘಟನೆಗೆ ಒಂದು ಮೊದಲ ಪ್ರೆಸ್ ಮೀಟು. ಅವಾಗ ಅವ್ರು ಕೇಳಿದ್ರಲ್ಲಿ ಪ್ರಶ್ನವರು, ಹಿಂದೂಗಳು ಯಾರು, ನೀವು ಯಾವ ಧರ್ಮದವರು ಅಂಥೇಳಿ ಅವರನ್ನು ಹೆಸರು, ಐಡೆಂಟಿಟಿಯನ್ನು ಪರೀಕ್ಷೆ ಮಾಡಿ ಬಟ್ಟೆ ಬಿಚ್ಚಿ ಸುನ್ನತ್ ಮಾಡಿದ್ದಾರಾ ಅಂತ ನೋಡಿ ಹೊಡೆದ್ರಲ್ಲ. ಇದ್ರ ಬಗ್ಗೆ ಏನು ಹೇಳ್ತೀರಿ ಅಂತ ಕೇಳಿದ್ರೆ, ಅದರ ಬಗ್ಗೆ ಎಲ್ಲ ನಾನು ಮಾತಾಡೋದಲ್ಲ, ಭದ್ರತಾ ವೈಫಲ್ಯದ ಬಗ್ಗೆ ಮಾತಾಡಲಿಕ್ಕೆ ಬಂದಿದ್ದೇನೆ. UPA ಸರ್ಕಾರದಲ್ಲಿ ಇಡೀ ದೇಶದಲ್ಲಿ ಬಾಂಬಿಂಗು, ಇಡೀ ದೇಶದಲ್ಲಿ ಭಯೋತ್ಪಾದಕರ ಅಟ್ಟಹಾಸ. ಅದು ಬಾಂಬೆ ಅಂತಿಲ್ಲ, ಬೆಂಗಳೂರು ಅಂತಿಲ್ಲ, ಎಲ್ಲಿ ಬೇಕಾದರೂ. ಆಮೇಲೆ ಬಾಂಬನ್ನು ಹಾಕಿದ ಮೇಲೆ ತಾಮುಂದು ನಾವು ಮಾಡಿದವರು ಅಂತ ಹೊಣೆಗಾರಿಕೆ ಹೊರಲಿಕ್ಕೆ ಬರ್ತಿದ್ರಲ್ಲ. ನಿನ್ನೆ ಇವರಿಗೆ ಏನು, ತಕ್ಷಣವೇ ಸಿಂಧು ನದಿ ಒಪ್ಪಂದ ರದ್ದು, ಕೂಡಲೇ ಅಟಾರಿ ವಾಘಾ ಗಡಿ ಬಂದು, ಪಾಕಿಸ್ತಾನ ನಾಗರಿಕರಿಗೆ ವೀಸಾ ರದ್ದು, ಭಾರತದಲ್ಲಿರುವ ಪಾಕ್ ಪ್ರಜೆಗಳಿಗೆ 48 ತಾಸಿನ ಗಡುವು, ಭಾರತಕ್ಕೆ ಪಾಕಿಸ್ತಾನಿಯರು ಬರುವಂತಿಲ್ಲ, ಪಾಕ್ನೊಂದಿಗೆ ಎಲ್ಲ ಮಿಲಿಟರಿ ಸಹಕಾರ ಬಂದು, ಪಾಕ್ ಅಧಿಕಾರಿಗಳು 1 ವಾರದೊಳಗೆ ಜಾಗ ಖಾಲಿ ಮಾಡಬೇಕು, ಹೈಕಮಿಷನ್ನಲ್ಲಿರುವ ಅಧಿಕಾರಿಗಳ ಸಂಖ್ಯೆ 55ರಿಂದ 30ಕ್ಕೆ ಇಳಿಕೆ,
ಇಸ್ಲಾಮಾಬಾದ್ನಿಂದ ಭಾರತೀಯ ಅಧಿಕಾರಿಗಳನ್ನು ವಾಪಸ್ಸು, ಮೆಡಿಕಲ್ ವೀಸಾದಲ್ಲಿದ್ದವರಿಗೂ ಕೂಡ ರಿಯಾಯಿತಿ ಇಲ್ಲ ಅಂತ ಯಾವಾಗ ಬಾಗಿಲು ಮುಚ್ಚಿತೋ ಆವಾಗ ಇಡೀ ಪ್ರಪಂಚ ಇದನ್ನು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂಥ ಒಂದು ವಿಡಿಯೋ ಬಂತು. ಲಷ್ಕರ್ ಎ ತೊಯ್ಬಾದ ಡೆಪ್ಯೂಟಿ ಚೀಫ್ ಸೈಫುಲ್ಲಾ ಕಸೂರಿ ಇವನು UPA ಸರ್ಕಾರದಲ್ಲಿ ನಾನೇ ಮಾಡಿದ್ದು ಅಂತೆಲ್ಲ ಮುಂದೆ ಬರ್ತಾ ಇದ್ರು. 10-12 ಜನ, ಒಂದು ಘಟನೆ ಆದ ಕೂಡಲೇ 10-12 ಜನ ತಮ್ಮ ಮೇಲೆ ಹೊಣೆಯನ್ನು ಹೊತ್ಕೊಳ್ತಾ ಇದ್ರು. ಆದರೆ ಅವನು ಇವತ್ತೇನು ಹೇಳ್ತಾನೆ ಗೊತ್ತಾ? ಕಣ್ಣೀರು ಹಾಕ್ಕೊಂಡು ವಿಡಿಯೋ ಮಾಡ್ತಾನೆ, 27 ಜನರಿಗೆ ಸಂತಾಪವನ್ನು ಸೂಚಿಸ್ತಾನೆ. ನಾನವನಲ್ಲ, ನಾನು ಮಾಡಿಲ್ಲ, ನಮ್ಮವರಲ್ಲ. ಇದು ಭಾರತ ಪಾಕಿಸ್ತಾನದ ಮಧ್ಯೆ ಒಂದು ವೈಷಮ್ಯವನ್ನು ಹುಟ್ಟು ಹಾಕ್ಲಿಕ್ಕೆ ಯಾರೋ ಮಾಡಿದ್ದಾರೆ, ನಾನು ಮಾಡಿಲ್ಲ ಅಂತ ಹತ್ತುಕೊಂಡು ವಿಡಿಯೋ ಮಾಡಿದ್ದಾನೆ. ಈ ಬದಲಾವಣೆಯನ್ನು ಗಮನಿಸಿ. UPA ಸರ್ಕಾರದಲ್ಲಿ ಬಾಂಬಿಂಗ್ ಆದಾಗ ನಾ ಮುಂದು ಅಂತ ಇದೇ ಪಾಖಂಡಿಗಳು, ಇದೇ ರಾಕ್ಷಸರು, ಇದೇ ರಕ್ತ ಪಿಪಾಸುಗಳು ತಾ ಮುಂದು ಅಂತ ಹೊಣೆಗಾರಿಕೆ ಹೊರಕ್ಕೆ ಬರ್ತಿದ್ರು. ಅದೇ ಮೋದಿ ಸರ್ಕಾರದಲ್ಲಿ 10 ವರ್ಷದಲ್ಲಿ ಯಾರಿಗೂ ನುಗ್ಲಿಕ್ಕಾಗಿಲ್ಲ. ಏನು ಭದ್ರತಾ ವೈಫಲ್ಯ ಅಂತ ಹೇಳ್ತೀರಿ? ಯಾರಿಗೂ ನುಗ್ಲಿಕ್ಕೆ ಬಿಟ್ಟಿಲ್ಲ. ಇಂಥ ಒಂದು ದೊಡ್ಡ ದೇಶದಲ್ಲಿ ದೇಶದ್ರೋಹಿಗಳೇ ಇರುವಂಥ ಪಾರ್ಲಿಮೆಂಟಲ್ಲೇ ಕೂತ್ಕೊಂಡಿರುವಾಗ 26/11ನಲ್ಲಿ ಕಸಬ್ 3 ಸರಿ ಬಾಂಬೆಗೆ ಬಂದೋಗಿದ್ದ. ಅದಕ್ಕೆ ಕಾರಣ ಯಾರು ಅನ್ನೋದನ್ನು ಆ ಕಾಲದ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟಿನ ಚೀಫ್ ತನ್ನ ಆತ್ಮಕಥೆಯಲ್ಲಿ ಸಂಪೂರ್ಣವಾಗಿ ಹೇಳಿದ್ದಾರೆ. ಆಗಿನ ಗೃಹ ಮಂತ್ರಿಗಳು, ಆಗಿನ UPA ಸರ್ಕಾರದ ಇಡೀದಾದ ದೆಹಲಿ ಆಫೀಸು ಹೇಗೆ ಖಾಲಿಯಾಗಿ ಕೂತಿತ್ತು 26/11 ಅವತ್ತು ಅಟ್ಯಾಕ್ ಆಗುವಾಗ. ಅದು ಪ್ರೀ ಪ್ಲ್ಯಾಂಡ್ ಅನ್ನೋದನ್ನು ಅವರು ಹೇಳಿದ್ದಾರೆ. ಅದನ್ನು ಕೂಡ ಹಿಂದೂ ಭಯೋತ್ಪಾದಕರು ಅಂತ ಮಾಡಲಿಕ್ಕೆ ಹೊರಟಂಥ ಕಳ್ಳರು ನೀವು. ಇವತ್ತು ಇಂಥ ದೇಶದ್ರೋಹಿ ರಾಕ್ಷಸರು, ನರರಾಕ್ಷಸರು ನಾವಲ್ಲ. ಯಾಕೆಂದರೆ ನುಗ್ಗಿ ಹೊಡೆತೇವೆ ಅಂತ ಗೊತ್ತು. ಪಾಕಿಸ್ತಾನವನ್ನು ಸಂಪೂರ್ಣವಾಗಿ ಭೂಪಟದಿಂದ ವಿನಾಶವನ್ನೇ ಮಾಡ್ತೇವೆ ಅಂತ ಗೊತ್ತು. ನೀರು ಬಂದ್ ಮಾಡಿದ ತಕ್ಷಣ ಇವರ ಹಣೆಬರ ಪಾಕಿಸ್ತಾನ ನಡಗಲಿಕ್ಕೆ ಶುರುವಾಗಿದೆ. ಇಡೀ ವಿಶ್ವದ ನಾಯಕರು 45ಕ್ಕೂ ಹೆಚ್ಚು ದೇಶಗಳು ಅವರು ಸಂಪೂರ್ಣವಾಗಿ ಮೋದಿಯವರಿಗೆ ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ. ಏನು ಬೇಕಾದರೂ ಮಾಡಿ ನಾವಿದ್ದೇವೆ. ಈ ರಾಬರ್ಟ್ ವಾದ್ರನಂಥವರು ಮೋದಿಯ ಮೇಲೆ ಹಿಂದುತ್ವ ಅಂತ ಹೇಳಿಕೊಂಡು ಅಲ್ಪಸಂಖ್ಯಾತರ ಅಭದ್ರತೆಯಲ್ಲಿದ್ದಾರೆ. ಅದರ ಪರಿಣಾಮವೇ ಅವ್ರಿಗದು ಅರಿವಾಯಿತು, ಫೀಲ್ ಆಯಿತು. ಯಾರಿಗೆ? ಆ ದರಿದ್ರ ನನ್ನ ಮಕ್ಕಳು ದೇಶದ್ರೋಹಿಗಳು ಬಂದು ಬ್ಲ್ಯಾಂಕ್ ಪಾಯಿಂಟ್ ಇಟ್ಟು ಹೊಡೆದ್ರಲ್ಲ ನಮ್ಮ ಅಮಾಯಕರನ್ನು, ಪ್ರವಾಸಿಗರನ್ನು. ಅವ್ರಿಗೆ ಹೇಳ್ತಾನೆ ಇವರ ರಾಬರ್ಟ್ ವಾದ್ರಾ, ಕೋಟಿ ಸಾವಿರ ಕೋಟಿಯನ್ನು ತಿಂದು ತೇಗಿದಂಥ ದೇಶದ್ರೋಹಿ, ಭ್ರಷ್ಟಾಚಾರಿ. ಹಿಂದುತ್ವ ಅಂತ ಹೇಳಿದ್ರಿಂದ ಅಲ್ಪಸಂಖ್ಯಾತರಿಗೆ ಅಭದ್ರತೆ. ಏನು ಅಲ್ಪಸಂಖ್ಯಾತರಿಗೆ ಅಭದ್ರತೆ? ಇಡೀ ಪಾಕಿಸ್ತಾನದ ಪ್ರತಿಯೊಬ್ಬ ನಾಗರಿಕ ನಮಗೆ ಮೋದಿ ಅಂತ ನಾಯಕ ಬೇಕು, ನಾವು ಭಾರತಕ್ಕೆ ನಮ್ಮನ್ನು ಸೇರಿಸಿ ಅಂತ ಪ್ರತಿಭಟನೆ ಮಾಡ್ತಾರಲ್ಲಿ. ಪಾಕಿಸ್ತಾನದ ಮೀಡಿಯಾಗಳೇ ಹೇಳಿದ್ದಿದ್ದು, ನಮ್ಮ ಮೀಡಿಯಾಗಳಲ್ಲ. ಭಾರತದಂಥ ದೇಶದಲ್ಲಿ ಒಬ್ಬ ಮುಸ್ಲಿಂ ಬದುಕಲಿಕ್ಕೆ ಪುಣ್ಯ ಮಾಡಿರಬೇಕು ಅಂತ ಅಲ್ಲಿ ಅವ್ರು ಹೇಳ್ತಾರೆ. ಈ ಪಾಖಂಡಿಗಳಿಗೆ, ಕಾಂಗ್ರೆಸ್ನವರಿಗೆ ಇಲ್ಲಿ ಅಭದ್ರತೆಯಲ್ಲಿದ್ದಾರಂತೆ. ಅಭದ್ರತೆಯಲ್ಲಿದ್ದರೂ 88%ಕ್ಕೂ ಹೆಚ್ಚಿದ್ದಂಥ ಬಹುಸಂಖ್ಯಾತ ಹಿಂದೂಗಳು ನಿಮ್ಮ ಹಣೆ ಬರದಲ್ಲಿ, ನಿಮ್ಮ ಆಡಳಿತದಲ್ಲಿ. ಇಂಥದ್ದನ್ನೆಲ್ಲ ನಾವು ಕೇಳಬೇಕು. ಇಂಥವರನ್ನು ಈ ದೇಶದಲ್ಲಿ ಉಳಿಯಲಿಕ್ಕೆ ಬಿಡ್ತಾರಲ್ಲ ದೇಶವಾಸಿಗಳು, ಇದಕ್ಕೇನಣ್ಣ? ಮತ್ತೆ ಸಂಸತ್ತಲ್ಲೇ ಕೂತ್ಕೊಂಡು ಮಾತಾಡ್ತಾರೆ ಇಂಥದ್ದನ್ನು. ವಿರೋಧ ಪಕ್ಷದ ನಾಯಕರು ಬೇರೆ ಆಗಿರ್ತಾರೆ ಇವರು, ರಾಜ್ಯಸಭೆ ನಾಯಕರು ಬೇರೆ ಆಗಿರ್ತಾರೆ ಇವರು, ಇಂಥವರೆಲ್ಲ. ಮತ್ತೆ ಕೈಯಲ್ಲಿ ಸಂವಿಧಾನ ಹಿಡ್ಕೊಂಡು ತಿರುಗಾಡ್ತಾರೆ. ನಿಮ್ಮ ಮುಖಕ್ಕೆ ಹಾಕಿ ಇಷ್ಟು ಬೆಂಕಿ ಹಾಕ ಏನಂತ ಭಾವಿಸಿದಿರಿ? ದೇಶ ಅಂದರೆ ಏನು? ಇಂಥ ಸಂದರ್ಭದಲ್ಲೂ ಒಗ್ಗಟ್ಟಾಗಬೇಡವಾ? ಇಂಥ ಸಂದರ್ಭದಲ್ಲೂ ನಾವು ಒಂದಾಗಬೇಡವಾ? ಇವತ್ತು ಸರ್ವಪಕ್ಷದ ಸಭೆಯನ್ನು ಕರೆಯಲಾಗಿದೆ. ಮೋದಿಯವರ ಸರ್ಕಾರ ಕರೆಕ್ಟಾದಂಥ ಹೆಜ್ಜೆಯನ್ನು ಇಡ್ತಾ ಇದೆ, ಸರಿಯಾದಂಥ ಹೆಜ್ಜೆಯನ್ನು ಇಡ್ತಾ ಇದೆ. ಪಾಕಿಸ್ತಾನಕ್ಕೆ ಎಲ್ಲ ರೀತಿಯ ದಿಗ್ಬಂಧನವನ್ನು ಹಾಕ್ತಾ ಇದೆ. ಇಂಥ ಸಂದರ್ಭದಲ್ಲಿ ಈ ಕಾಂಗ್ರೆಸ್ಸಿನ ಪುಟಗೋಸಿಗಳು, ಒಳಗಿನ ಶತ್ರುಗಳು, ಒಳಗಿನ ಭಯೋತ್ಪಾದಕರು, ದೇಶದ್ರೋಹಿಗಳು ಬಾಯಿಗೆ ಬಂದ ಹಾಗೆ ಮಾತಾಡ್ತವೆ. ಇವರ ಮೇಲೆ ಮೊದಲು ಕ್ರಮ ಜರುಗಿಸಬೇಕು. ಇವರನ್ನು ಮೊದಲು ಒಳಗೆ ಹಾಕಿ ಜಡಿಬೇಕು.
27 ಜನರ ಮಾರಣ ಹೋಮ ನಡೆದಿದೆ. ಇಡೀ 75 ವರ್ಷದ ಭಾರತದಲ್ಲಿ ಪಾಕಿಸ್ತಾನ ಹಲವು 10 ಸಾರಿ ನಮ್ಮ ಮೇಲೆ ದಾಳಿ ಮಾಡಿರ್ಬೋದು, ಆದರೆ ಅದೆಲ್ಲ ದಾಳಿಗಿಂತ ಅತ್ಯಂತ ಭೀಭತ್ಸವಾದದ್ದಿದು. ಈ ದೇಶಕ್ಕೆ ಅವಮಾನಕಾರಕವಾದಂಥದ್ದು. ಅವರು ಇಡೀ ಗಂಡಸರನ್ನ ಬಟ್ಟೆ ಬಿಚ್ಚಿಸಿ ಅವರ ಧರ್ಮವನ್ನು ಕೇಳಿ, ಯಾರೋ ಒಬ್ಬ ಕಾಂಗ್ರೆಸ್ಸಿನ ವಕ್ತಾರ ಒಬ್ಬ ಹೇಳ್ತಾನೆ, ನೀವು ನೋಡಿದ್ದೀರಾ, ನೀವಿದ್ರ ಅಲ್ಲಿ, ಅವರು ಹಿಂದೂಗಳು ಅಂತ ಪರಿಶೀಲನೆ ಮಾಡಿ ಹೊಡೆದಿದ್ದಾರೆ ಅಂತ ನಿಮಗೆ ಯಾರು ಹೇಳಿದ್ದು ಅಂತ. ಗಂಡನನ್ನು ಕಳ್ಕೊಂಡು ಮಗುವನ್ನು ಕೈಯಲ್ಲಿ ಹಿಡ್ಕೊಂಡು 5 ದಿನದ ಹಿಂದೆ ಮದುವೆ ಆದಂಥ ಹನುಮೂನಿಗೆ ಬಂದಂಥವರು ಅಲ್ಲಿ ಗಂಡನನ್ನು ಪಾಯಿಂಟ್ ಬ್ಲ್ಯಾಂಕಲ್ಲಿ ಹೊಡೆದು ರಕ್ತದ ಮಡುವಿನಲ್ಲಿ ಬಿದ್ದಿದ್ದಾರೆ. ಹೋಗು ನಿನ್ನ ಮೋದಿಗೆ ಹೇಳು ಅಂತ ಹೇಳಿ ಅವನು ಹಿಂದೂನ ನೀನು ಅಂತ ಹೇಳಿ ಕೇಳಿ ಹೊಡೆದಿದ್ದಾರಲ್ಲ. ಯಾರಾದರೂ ಗಂಡಸನ್ನ ಕಳ್ಕೊಂಡು, ಕುಟುಂಬಿಕರನ್ನು ಕಳ್ಕೊಂಡು, ಇಡೀ ಬದುಕನ್ನೇ ಕಳ್ಕೊಂಡು ಧರಾಶಾಯಿಯಾಗಿದ್ದಂಥ ಈ ಸ್ಥಿತಿಯಲ್ಲಿ ಯಾರಾದರೂ ಸುಳ್ಳು ಹೇಳ್ತಾರನ್ರಿ? ಅವರೇ ನಿಮ್ಮ ಇವರು BJP ಕಾರ್ಯಕರ್ತರ, RSS ಕಾರ್ಯಕರ್ತರ, ತಮ್ಮ ಸರ್ವಸ್ವವನ್ನು ಕಳ್ಕೊಂಡು ಕೂಡ ರಾಜಕೀಯ ಮಾಡಲಿಕ್ಕೆ ನಿಮ್ಮ ಹಾಗ? ಅಥವಾ ಶತಮಾನಗಳ ಮುಂದೆ ನಿಮ್ಮ ತಲತಲಾಂತರಕ್ಕೂ ತಿಂದು ತೇಗಿದ್ರೂ ಕಡಿಮೆ ಆಗದಿದ್ದಷ್ಟು ಆಸ್ತಿ ಪಾಸ್ತಿ ಮಾಡಿ ಎಲ್ಲ ಶೇಖರಿಸಿಟ್ಟು ವಿದೇಶದಲ್ಲೂ ಇಡುವುದು, ದ್ವಿಪೌರತ್ವ ಬೇರೆ, ಮದುವೆ ಆಗಲಿಲ್ಲ ಅಂತೇಳಿ ಬ್ರಹ್ಮಚಾರಿ ಅಂತ ಘೋಷಣೆ ಮಾಡೋದು, ದೇಶದಲ್ಲಿ ಒಂದೊಂದು ಹೆಂಡತಿಯನ್ನು ಇಟ್ಕೊಂಡಿರೋದು ವಿದೇಶದಲ್ಲಿ, ಇಂಥ ಕೆಟ್ಟ ಕೆಲಸ ಮಾಡುವಂಥ ದುಷ್ಟ ನಿಮ್ಮಂಥ ರಾಜಕಾರಣಿಗಳಲ್ಲ ಅವರು. ಅಲ್ಲಿ ಹಿಂದೂ ಧರ್ಮನ, ಮುಸ್ಲಿಂ ಧರ್ಮನ, ನಿಮ್ಮ ಹೆಸರೇನು, ನಿಮ್ಮ ಐಡೆಂಟಿಟಿ ಏನು, ನೀವು ಹಿಂದುವಾ ಅಂತ ಕನ್ಫರ್ಮ್ ಮಾಡಲಿಕ್ಕೆ ಅವರನ್ನು ಅಮಾನುಷವಾಗಿ ಬಟ್ಟೆ ಬಿಚ್ಚಿಸಿ ಕೊನೆಗೆ ಹೊಡೆದಾಕಿದಾರಲ್ಲ. ಅಂಥ ಒಂದು ಅಮಾನುಷವಾದಂಥ ಕೃತ್ಯ ಕಣ್ಣೆದುರು ನಡೆದಿದೆ. ಆ ಇಡೀ ಸಂತ್ರಸ್ತರು, ಆ ಕುಟುಂಬಿಕರು ಬಂದು ಅಳಲು ತೋಡ್ಕೊಳ್ತಾ ಇದ್ದಾರೆ, ಈ ರೀತಿ ಮಾಡಿ ನಮ್ಮನ್ನು ಕೊಂದರು ಅಂತೇಳಿ. ಅಲ್ಲಿ ಯಾರೋ ಒಬ್ಬ ಮುಸ್ಲಿಮು ಮನುಷ್ಯ ಇದ್ದ, ಅವನು ಅಲ್ಲಿ ಭಯೋತ್ಪಾದಕನ ಕೈಯಿಂದ ರೈಫಲ್ ಕಿತ್ಕೊಳ್ಳಿಕ್ಕೆ ಹೋಗಿದ್ದಾನೆ, ಅವನನ್ನು ಹೊಡೆದಾಕಿದ್ದಾರೆ. ಅದನ್ನೇ ಇಟ್ಕೊಂಡು ಅಲ್ಲಿ ಮುಸ್ಲಿಂ ಒಬ್ಬ ಸಾಯಲಿಲ್ವೇ ಅಂತ ಇದನ್ನು ತರ್ಕವನ್ನು ಮಂಡಿಸ್ತಾರೆ ಈ ದರಿದ್ರ ಕಾಂಗ್ರೆಸ್ಸಿಗರು, ಇಂಡಿ ಕೂಟದವರು. ಪರಿಸ್ಥಿತಿಯನ್ನು ಅವಲೋಕನ ಮಾಡುವಷ್ಟು ಪುರುಸೊತ್ತಿಲ್ಲ ಇವರಿಗೆ. ಇವತ್ತು ನಮ್ಮ ಹಿಂದೂ ಹುಡುಗಿಯರಿಗೆ ಅಲ್ಲಿ ಅಮಾನುಷವಾಗಿ ಹೊಡೆದಾಕಿ ಮಾನ ಹರಾಜು ಹಾಕಿ ಈ ದೇಶದ ಆತ್ಮಕ್ಕೆ ಇವತ್ತು ಸವಾಲು ಹಾಕಿದ್ರಲ್ಲ, ಆ ಘಟನೆ ಇದೇ ಥರ ನೀವು ಮುಂದುವರಿತಾ ಹೋಗಿ ನಿಮಗೂ ಒಂದಿನ ಕಾದಿದೆ, ನೆನಪಿಡಿ. ಯಾರೋ ಒಬ್ಬರು ಒಂದು ಇದನ್ನು ಹಾಕಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ, ಆ ಘಟನೆ ನಡೆದಂಥ ಸ್ಥಳದಲ್ಲಿ ಜಮೀರ್, DKಶ, ಸಿದ್ದರಾಮಯ್ಯನವರು ಇದ್ದರೆ ಸಿದ್ದರಾಮಯ್ಯ ಮತ್ತು DKಶನ ಹೊಡೆದಾಕಿ ಜಮೀರ್ ಅವರನ್ನು ವಾಪಸ್ ಕಳಿಸ್ತಾ ಇದ್ರು ಅಂತ. ಇದು ಪರಿಸ್ಥಿತಿ, ಇದು ಸತ್ಯ, ಇದನ್ನು ಅರ್ಥ ಮಾಡ್ಕೊಳ್ಳಿ. ಇಂಥ ಒಂದು ರಕ್ತಸಿಕ್ತ ಪರಿಸ್ಥಿತಿಯಲ್ಲಿ ದೇಶ ಇವತ್ತು ಆತ್ಯಂತಿಕವಾದಂಥ ಕಷ್ಟದ ಕಾಲದಲ್ಲಿ ನಿಂತಿದೆ. ಅಲ್ಲಿ ಕೂಡ ನೀವು ಒಂದಾಗದೇನೆ ಅಲ್ಲೂ ರಾಜಕೀಯ ಮಾಡ್ತೀರಿ. ಪ್ರೋ ಪಾಕಿಸ್ತಾನ ಮತ್ತು ಭಯೋತ್ಪಾದಕರಿಗೆ ಬೆಂಬಲವನ್ನು ಕೊಡುವ, ಪಾಕಿಸ್ತಾನಕ್ಕೆ ಕ್ಲೀನ್ ಚೀಟ್ ಕೊಡುವ ಕೆಲಸವನ್ನು ನೀವು ಮಾಡ್ತೀರಿ ಅಂತಾದರೆ ನಿಮ್ಮಂಥ ದೇಶದ್ರೋಹಿಗಳು, ಸತ್ಯಕ್ಕೂ ಹೇಳ್ತೇನೆ, ಆ ಭಯೋತ್ಪಾದಕರಲ್ಲ, ಪಾಕಿಸ್ತಾನಿಗಳು ಅಲ್ಲ. ಅವರೇ 100 ಪಟ್ಟು ನೀವು ಡೇಂಜರಸ್ಸು, 100 ಪಟ್ಟು ನೀವು ಅಮಾನುಷರು, 100 ಪಟ್ಟು ನೀವು ರಾಕ್ಷಸರು, ನೀವು ದೇಶದ್ರೋಹಿಗಳು. ನಿಮ್ಮನ್ನು ಯಾವತ್ತೂ ಕ್ಷಮಿಸುವ ಪ್ರಶ್ನೆನೇ ಇಲ್ಲ ಈ ದೇಶ, ನೆನಪಿಡಿ. ಮೋದಿಯವರಿಗೆ ಅಭಿನಂದನೆ ಹೇಳಬೇಕು. ಯಾಕೆಂತಂದರೆ ಇಡೀ 140 ಕೋಟಿ ಜನರ ಆಶಯವಾಗಿ ಇವತ್ತು ಸಿಡಿದಿದ್ದಾರೆ, ಪ್ರತಿಜ್ಞೆ ಮಾಡಿದ್ದಾರೆ. ಇವತ್ತಲ್ಲ ನಾಳೆ ಕ್ಷಣಗಣನೆ ನಡೀತಾ ಇದೆ, ಯುದ್ಧ ಕಾಲ. ಪಾಕಿಸ್ತಾನದ ಅಧೋಗತಿಯ ಕ್ಷಣಗಣನೆ ನಡೀತಾ ಇದೆ. ಈ ಸಾರಿ ಇಡೀ ವಿಶ್ವವೇ ಮೋದಿಯವರಿಗೆ ಬೆಂಗಾವಲಾಗಿದೆ. ಈ ಸಾರಿ ಪಾಕಿಸ್ತಾನವನ್ನು ಉಳಿಸುವ ಪ್ರಶ್ನೆ ಇಲ್ಲ. ಯಾಕೆಂದರೆ POKಯಲ್ಲಿ 42 ಉಗ್ರರ ಶಿಬಿರವನ್ನು ಈಗಾಗಲೇ ನಮ್ಮ ಸೇನೆ ಕಂಡುಹಿಡಿದಿದೆ. ಮೊದಲು POK, ಆನಂತರ ಪಾಕಿಸ್ತಾನ ಈ ಸರಿ ಸಂಪೂರ್ಣ ನೆಲಸಮ ಆಗಿ ಅವರನ್ನು ನೆಲಕ್ಕೆ ಮೆಟ್ಟಿ ಹೊಸಕ್ಕೆ ಹಾಕದೇ ಇದ್ದರೆ ಇದು ಭಾರತ ಅಲ್ಲ ಅಂತ ಮೋದಿಯವರು ಹೇಳಿದ್ದಾರಲ್ಲ,
ಅಂಥ ಧೀಮಂತ ಒಬ್ಬ ನಾಯಕ ನಮಗಿರುವಾಗ ನಾವ್ಯಾಕೆ ಹೆದರಬೇಕು? ಇಂಥ ಕಾಂಗ್ರೆಸ್ಸಿನ ಪುಟಗೋಸಿಗಳು, ಜಿರ್ಲೆಗಳು, ನೊಣಗಳು, ಈ ಕಾಗೆಗಳು, ಕುನ್ನಿಗಳು ಇವರೆಲ್ಲ ಮಾತಾಡಿದ ಕ್ಷಣಕ್ಕೆ ನಾವು ಯಾವುದು ತಲೆ ಕೆಡಿಸ್ಕೋಬೇಕಾಗಿಲ್ಲ. ಇವರ ಹಣೆಬರ ಏನು ಅನ್ನೋದು ಇಂಥ ಆತ್ಯಂತಿಕ ಪರಿಸ್ಥಿತಿಯಲ್ಲಿ ಗೊತ್ತಾಗುತ್ತೆ. ಬಂಗಾಳದಲ್ಲಿ ಹಿಂದೂಗಳ ಮಾರಣ ಹೋಮ ನಡೆದರೂ ಈ ಯಾವ ಇಂಡಿ ಕೂಟದ ಬೃಹಸ್ಪತಿಗಳು ಮಾತಾಡಿಲ್ಲ. ಬಂಗಾಳದಲ್ಲಿ ನಡೀತಾ ಇದೆ, ಯಾರೂ ಮಾತಾಡೋದಿಲ್ಲ. ಅದಕ್ಕೆ ಇನ್ನಿಷ್ಟು ತುಪ್ಪ ಸುರಿತಾರೆ. ಹಿಂದೂಗಳೇ, ಈಗಾದರೂ ಅರ್ಥ ಮಾಡಿಕೊಳ್ಳಿ. ಮೋದಿಗೆ ಬಂದು ತನ್ನ ಗಂಡನನ್ನು ಕಳ್ಕೊಂಡಂಥ ಆ ಹೆಣ್ಣುಮಕ್ಕಳು ಹೃದಯದ, ಕಣ್ಣಿನ, ಮನಸ್ಸಿನ ಭಾಷೆಯಲ್ಲಿ ಏನನ್ನು ಮುಟ್ಟಿಸಬೇಕು ಅದನ್ನು ಮುಟ್ಟಿಸಿದ್ದಾರೆ. ಅದಕ್ಕೆ ತಕ್ಕ ಪ್ರತಿಕಾರ, ಪ್ರತಿದಾಳಿಯನ್ನು ಭಾರತದ ಪ್ರಧಾನಿ ಏನು ಮಾಡ್ತೇನೆ ಅಂತ ಹೇಳಿ ಇವತ್ತು ಬಿಹಾರದ ಮಣ್ಣಿನಿಂದ ಇಡೀ ವಿಶ್ವಕ್ಕೆ ಘೋಷಿಸಿದ್ದಾರೆ. ಕ್ಷಣಗಣನೆ ನಡೀತಾ ಇದೆ. ಅದನ್ನು ನೋಡ್ತಾ ಅದರ ಎಲ್ಲ ಅಪ್ಡೇಟ್ಸ್ಗಳನ್ನು ನಿಮಗೆ ಆಗಾಗ ಕೊಡ್ತಾ ಬರ್ತಾ ನಮ್ಮ ಚಾನಲ್ನಲ್ಲಿ ನೀವು ನೋಡ್ತಾ ಇರ್ತೀರಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಅದರ ಜೊತೆಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ. ನಮಸ್ತೆ.